ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶ್ರೀ ರಾಘವೇಂದ್ರ ಸ್ವಾಮಿಗಳ 430ನೇ ವರ್ಧಂತಿ ಮಹೋತ್ಸವ. ಸಿಂದಗಿ ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 430ನೇ ವರ್ಧಂತಿ ಮಹೋತ್ಸವ ಭಕ್ತಿ ಭಾವದಿಂದ ರಾಯರನ್ನ ನೆನೆದರೆ ಸಾಕು ಕುಲಕೋಟಿ ಉದ್ಧಾರ ಮಾಡಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಕ್ಷಣದಲ್ಲೂ ಬೇಡಿ ಬಂದವರ ಭಾವಭಕ್ತಿಗೆ ಒಲಿದು ಮನದ ಬಿಷ್ಟೆಗಳನ್ನು ಪೂರೈಸುವ ರಾಘವೇಂದ್ರ ಗುರು ಸಾರ್ವಭೌಮರು ಮಂತ್ರಾಲಯದ ಅಂಗಳದಲ್ಲಿ ತುಂಗಭದ್ರಿಯ ಮಡಿಲಲ್ಲಿ ಮಂಚಾಲಮ್ಮನ ನೆರಳಲ್ಲಿ ಹಸು ಕಂದನ ಬಿಗಿದಪ್ಪಿ ಲಾಲಿಸಿ ಪಾಲಿಸುವ ತಾಯಿಯಂತೆ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಇಂದು ದೇಶದೆಲ್ಲೆಡೆ 430ನೇ ರಾಯರ ಜನ್ಮ ದಿನೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ನಾಡಿನ ಸಮಸ್ತ ಜನತೆಗಿದು ನಾಡ ಹಬ್ಬದಂತೆ ಸಂಭ್ರಮದಿಂದ ವಿಜೃಂಭಣೆಯಿಂದ ನಡೆಯುವ ರಾಘವೇಂದ್ರ ಸ್ವಾಮೀಜಿಗಳ ಜನ್ಮ ದಿನೋತ್ಸವದಲ್ಲಿ ಪಾಲ್ಗೊಂಡು ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಶ್ರೀಗಳು ತಿಳಿಸಿದರು. ವರದಿ ವಿನಯ್ ಕುಮಾರ್ ಬಸವರಾಜ ವಿಸರ್. ನಾವು ನಮ್ಮನ್ನೇ ಅವನಿಗೆ ನಿವೇದನೆ ಮಾಡಿಬಿಟ್ಕೊಬಿಡೋದು, ಸಮರ್ಪಣೆ ಮಾಡ್ಕೊಬಿಡೋದು. ಇಷ್ಟು ನವವಿಧವಾದ ಭಕ್ತಿಯನ್ನ ಅಷ್ಟು ಸಣ್ಣವರಿದ್ದಾಗ ಪ್ರಹ್ಲಾದರಾಜರು ಹೇಳ್ಕೊಡ್ತಾರೆ ಜಗತ್ತಿಗೆ. ಅಂದ್ರೆ ಎಷ್ಟು ಜನ್ಮದ ಒಂದೇ ಜನ್ಮದಲ್ಲ, ಪ್ರಹ್ಲಾದರಾಜರಿಗೆ ಹುಟ್ಟ್ಯಾರ, ಅವ್ರಿಗೆ ಇಷ್ಟೆಲ್ಲ ಗೊತ್ತಾಗ್ಯದ. ಯಾವುದೋ ಜನ್ಮದಂತಲ್ಲ, ಅನಂತ ಜನ್ಮದಿಂದ ಮಾಡ್ಕೋದ್ ಬಂದವರು. ಈಗ ನಾವು ಹಾಡು ಹಾಡೀವಿ, ಏನೋ ಹೇಳಿವಿ, ಅಥವಾ ಏನೋ ಒಳ್ಳೆ ಕೆಲಸ ರಂಗೋಲಿ ಚಲೋ ಹಾಕಿವಂದ್ರೆ 10 ಸಲ 20 ಸಲ 30 ಸಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಆಮೇಲೆ ಚಂದ ಬಂದಿರ್ತೇವೆ. ಒಮ್ಮೆ ಚಂದ ಯಾವ್ದು ಬರುದಿಲ್ಲ. ಹಂಗ ಅಷ್ಟವ್ರ ಭಕ್ತಿಯನ್ನು ಮಾಡ್ತಾರಂದ್ರೆ ಒಂದು ಜನ್ಮದಲ್ಲ, 2 ಜನ್ಮದಲ್ಲ, ಅನಂತ ಜನ್ಮದಲ್ಲಿ ಭಗವಂತನ ಭಕ್ತಿಯನ್ನು ಮಾಡ್ತಾ 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 ಬಂದು ಕೊನೆಗೆ ಆ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾರೆ. ಇದಕ್ಕಾಗಿ ಹೇಳ್ತಾರೆ ಆತ್ಮ ನಿವೇದನ, ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದ ಭಕ್ತಿಯನ್ನ ಪ್ರಹ್ಲಾದರಾಜರು ಹೇಳಿಕೊಟ್ರು.